ಸಿಎಂ ಕುರ್ಚಿ ಕುರುಕ್ಷೇತ್ರದಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ಸಿಎಂ ವಾರ್ ಮಧ್ಯೆ ಡಿಸಿಎಂ ಪೋಸ್ಟರ್ ಫೈಟ್. ಜಮೀರ್ ಅಹಮದ್ ಪರ ಅಪ್ಕಮಿಂಗ್ ಡಿಸಿಎಂ ಪೋಸ್ಟರ್ ರಾರಾಜಿಸ್ತಾ ಇವೆ. ಚಾಮರಾಜಪೇಟೆಯಲ್ಲಿ ಜಮೀರ್ ನೆಕ್ಸ್ಟ್ ಡಿಸಿಎಂ ಪೋಸ್ಟರ್. ಹೊಸ ವರ್ಷಕ್ಕೆ ಶುಭಾಶಯ ತಿಳಿಸುವ ಪೋಸ್ಟರ್ಗಳಲ್ಲಿ ಮುಂದಿನ ಉಪಮುಖ್ಯಮಂತ್ರಿ ಜಮೀರ್ ಅಂತ ಉಲ್ಲೇಖಿಸಿದ್ದಾರೆ. ಜಮೀರ್ ಅಹಮದ್ ಅಪ್ಕಮಿಂಗ್ ಡಿಸಿಎಂ ಅಂತ ಆ ಪೋಸ್ಟರ್ಗಳಲ್ಲಿ ಬರೆದಿದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಸದಸ್ಯರು ಈ ರೀತಿ ಪೋಸ್ಟರ್ ಅನ್ನು ಅಳವಡಿಸಿದ್ದಾರೆ. ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಶುಭಾಶಯದ ನಡುವೆ ತಮ್ಮ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಕಾರ್ಯಕರ್ತರು. ನಮ್ಮ ಜಮೀರ್ ಭಾಯ್ ಡಿಸಿಎಂ ಆಗಬೇಕು ಅಂತ ಅವರೆಲ್ಲರ ಒತ್ತಾಸೆಯಾಗಿದೆ. ಆ ಬ್ಯಾನರ್ಗಳ ಮೂಲಕ ಈ ರೀತಿ ಒಂದು ಸಂದೇಶವನ್ನ ಕೊಡುವ ಕೆಲಸವನ್ನ ಮಾಡಿದ್ದಾರೆ. ಅಪ್ಕಮಿಂಗ್ ಡಿಸಿಎಂ ಜಮೀರ್ ಸರ್ ಅಂತ ಬರೆದಿದ್ದಾರೆ ನೋಡಿ. ಅಲ್ಲಿ ಶುಭಾಶಯಗಳನ್ನು ಕೋರುವಂತಹ ಒಂದು ಬ್ಯಾನರ್ಗಳವು. ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುವಂತಹ ಬ್ಯಾನರ್ಗಳಲ್ಲಿ ಅಪ್ಕಮಿಂಗ್ ಡಿಸಿಎಂ ಮುಂದಿನ ಉಪಮುಖ್ಯಮಂತ್ರಿ ಜಮೀರ್ ಅಹಮದ್ ಅಂತ ಹೇಳಿ ಅವರು ತಮ್ಮ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಕಾರ್ಯಕರ್ತರು ಈ ಬ್ಯಾನರ್ಗಳ ಮೂಲಕ. ಒಂದ್ ಕಡೆ ಕುರ್ಚಿ ಕಿತ್ತಾಟ ಯಾವ ಹಂತವನ್ನ ತಲುಪಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಸಿಎಂ ಚೇರ್ಗಾಗಿ ಹೊಡೆದಾಟ ಅಷ್ಟೇ ಅನ್ಕೊಂಡಿದ್ವಿ ನಾವು. ಈಗ ಡಿಸಿಎಂ ಚೇರ್ ವಿಚಾರವಾಗಿಯೂ ಕೂಡ ಈ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅನ್ನುವಂಥದ್ದು ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಜಮೀರ್ ಅಹಮದ್ ಖಾನ್ ಮುಂದಿನ ಉಪಮುಖ್ಯಮಂತ್ರಿ ಅಂತ ಸಾರುವ ಹಲವು ಪೋಸ್ಟರ್ಗಳು ಈಗ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ರಾರಾಜಿಸ್ತಾ ಇವೆ. ಜಮೀರ್ ಅಹಮದ್ ಬೆಂಬಲಿಗರು, ಅಭಿಮಾನಿಗಳು ಈ ರೀತಿ ಪೋಸ್ಟರ್ ಅನ್ನು ಹಾಕೊಂಡಿದ್ದಾರೆ. ಜಮೀರ್ ಅಹಮದ್ ಚಾಮರಾಜಪೇಟೆಯ ಶಾಸಕರು, ಪ್ರಸಕ್ತ ಸಚಿವರು. ಇವರು ಈಗ ಮುಂದಿನ ಉಪಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಅವರ ಹಿಂಬಾಲಕರ ಹೆಬ್ಬಯಕೆ ಆಗಿದೆ. ಹಿಂಗಾಗಿ ಆ ಬ್ಯಾನರ್ಗಳ ಮೂಲಕ ತಮ್ಮ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಅಪ್ಕಮಿಂಗ್ ಡಿಸಿಎಂ ಜಮೀರ್ ಸರ್ ಅಂತ ಹೇಳಿ ಚಾಮರಾಜಪೇಟೆಯ ಹಲವು ಕಡೆ ಈ ರೀತಿ ಪೋಸ್ಟರ್ಗಳನ್ನು ಅಳವಡಿಸಿದ್ದಾರೆ. ಕೇವಲ ಸಿಎಂ ಚೇರ್ಗೆ ಮಾತ್ರ ಅಲ್ಲ, ಡಿಸಿಎಂ ಚೇರ್ಗೂ ಕೂಡ ಸಿಕ್ಕಾಪಟ್ಟೆ ಪೈಪೋಟಿ ಶುರುವಾಗಿದೆ ಕಾಂಗ್ರೆಸ್ನಲ್ಲಿ ಅನ್ನುವಂಥದ್ದನ್ನ ಈ ಬ್ಯಾನರ್ಗಳು ಸಾರಿ ಹೇಳ್ತಾ ಇವೆ. ಈಗಾಗಲೇ ಆ ರೀತಿಯ ಒಂದು ಚಾನ್ಸಸ್ಗಳ ಬಗ್ಗೆ ಈ ಹಿಂದೆಯೂ ಚರ್ಚೆ ಆಗಿದೆ. ಉಪಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ಒಂದು 2-3 ಜನರನ್ನ ನೇಮಣಿಕೆ ಮಾಡೋದು ಅಂತ ಹೇಳಿ. ಕೇವಲ ಡಿಕೆ ಶಿವಕುಮಾರ್ ಮಾತ್ರ ಅಲ್ಲ, ಡಿಕೆ ಶಿವಕುಮಾರ್ ಜೊತೆಗೆ ಇನ್ನೊಂದು 2-3 ಜನ ಜಾತಿಯ ಆಧಾರದ ಮೇಲೆ ಡಿಸಿಎಂ ಮಾಡೋದು ಅನ್ನುವಂತಹ ವಿಚಾರಗಳಿತ್ತು. ಈ ಮೂಲಕ ಡಿಕೆ ಶಿವಕುಮಾರ್ ಅವರ ಶಕ್ತಿಯನ್ನ ಕುಂದಿಸುವಂತಹ ಕೆಲಸಗಳು ಕೂಡ, ಪ್ರಯತ್ನಗಳು ಕೂಡ ನಡೀತಾ ಇದೆ ಅನ್ನುವಂತಹ ಮಾತುಗಳಿತ್ತು. ಈಗ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಜಮೀರ್ ಅಹಮದ್ ಹೋದಲ್ಲಿ ಬಂದಲ್ಲಿ ಜಮೀರ್ ಅಹಮದ್ ಹೇಳ್ತಾರೆ, ಸಿದ್ದರಾಮಯ್ಯ ಸಾಹೇಬ್ರೆ 5 ವರ್ಷ ಸಿಎಂ ಆಗಿರ್ತಾರೆ, ಸಿಎಂ ಚೇರ್ ಖಾಲಿ ಇಲ್ಲ, 2028 ಬೇಕಿದ್ರೆ ಅವರು ಸಿಎಂ ಆಗ್ಲಿ ಡಿಕೆ ಶಿವಕುಮಾರ್ ಅವರು, ಯಾರು ಬೇಡ ಅಂತಾರೆ ಅಂತ ಹೇಳಿ ಈಗ ಉಪಮುಖ್ಯಮಂತ್ರಿ ಸ್ಥಾನಕ್ಕೂ ನಾವಿದೀವಿ ಅನ್ನೋ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಈ ಸಿಎಂ ಸ್ಥಾನ ಬದಲಾವಣೆ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಸಿಎಂ ಡಿಸಿಎಂ ಮಧ್ಯೆ ಒಂದ್ ರೀತಿಯ ತಿಕ್ಕಾಟ ಕೂಡ ನಡೀತಿರುವ ಬಗ್ಗೆ ಚರ್ಚೆಗಳು ಕೇಳಿ ಬರ್ತಾ ಇದೆ. ಎಲ್ಲದಕ್ಕೂ ಕೂಡ ಹೈಕಮಾಂಡ್ ತೀರ್ಮಾನವೇ ಮುಖ್ಯ ಅಂತ ಒಂದ್ ಕಡೆ ಸಿದ್ದರಾಮಯ್ಯನವರು, ಮತ್ತೊಂದ್ ಕಡೆ ಡಿಕೆಶಿ ಅವರು ಮಾತಾಡ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಒಂದು ಹೊಸ ಆಸೆ ಉಟ್ಕೊಂಡಿದೆ. ಅದು ಸಚಿವರ ಆಸೆಯೋ, ಸಚಿವರ ಬೆಂಬಲಿಗರ ಆಸೆಯೋ ಗೊತ್ತಿಲ್ಲ. ಆ ಆಸೆ ಈ ಪೋಸ್ಟರ್ ಮೂಲಕ ಕಾಣಿಸ್ತಾ ಇದೆ. ಏನು ಅಂತ ಹೇಳಿದ್ರೆ, ಸಚಿವರಾದಂತಹ ಜಮೀರ್ ಅಹಮದ್ ಅವರು ಅಪ್ಕಮಿಂಗ್ ಡಿಸಿಎಂ ಅಂತ ಹೇಳಿ ಪೋಸ್ಟರ್ ಗಳನ್ನ ಹಾಕಿರುವಂತದ್ದು. ಅಂದ್ರೆ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರು ಈ ಒಂದು ಪೋಸ್ಟರ್ ಮೂಲಕ ತಮ್ಮ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಜಮೀರ್ ಅಹಮದ್ ಅವರು ಅಪ್ಕಮಿಂಗ್ ಡಿಸಿಎಂ ಅನ್ನೋ ರೀತಿಯಲ್ಲಿ ಈ ಪೋಸ್ಟರ್ ಗಳನ್ನ ದಾರಿ ಉದ್ದಕ್ಕೂ ಹಾಕಿರುವಂತದ್ದು. ಇದು ಬೆಂಗಳೂರಿನ ಜೆ ನಗರದಲ್ಲಿರುವಂತಹ ಒಂದು ಪೋಸ್ಟರ್ ಗಳ ಚಿತ್ರಣಗಳು ನೀವು ನೋಡಬಹುದು. ಇಡೀ ಒಂದು ಜೆ ನಗರ ರಸ್ತೆಯಲ್ಲಿ ಈ ರೀತಿಯ ಪೋಸ್ಟರ್ ಗಳನ್ನ ಹಾಕೋ ಮೂಲಕ ಅಪ್ಕಮಿಂಗ್ ಡಿಸಿಎಂ BZ ಜಮೀರ್ ಸರ್ ಅಂತ ಹೇಳಿ ವಿಶ್ ನ ಕೂಡ ಮಾಡಿದ್ದಾರೆ.
ಅಂದ್ರೆ ಹೊಸ ವರ್ಷ ಹಾಗೆ ಕ್ರಿಸ್ಮಸ್ ಹಬ್ಬ ಏನಾಯ್ತು ಅದರ ಒಂದು ಶುಭಾಶಯವನ್ನ ಕೋರುವಂತಹ ಮೂಲಕವಾಗಿ ಅಪ್ಕಮಿಂಗ್ ಡಿಸಿಎಂ ಅಂತ ಹೇಳಿ ಪೋಸ್ಟರ್ ಗಳನ್ನ ಹಾಕಿರುವಂತದ್ದು. ಇದೀಗ ಇದು ಚರ್ಚೆಗೂ ಕೂಡ ಕಾರಣ ಆಗಿದೆ. ಯಾಕಂತ ಹೇಳಿದ್ರೆ ಸಚಿವರಾದಂತಹ ಜಮೀರ್ ಅಹಮದ್ ಅವರನ್ನ ಅವರ ಬೆಂಬಲಿಗರು ಕಾಂಗ್ರೆಸ್ ಕಾರ್ಯಕರ್ತರು ಡಿಸಿಎಂ ಪೋಸ್ಟ್ ನಲ್ಲಿ ನೋಡ್ಲಿಕ್ಕೆ ಹೊರಟಿದ್ದಾರಾ ಅಂತ. ಯಾಕಂದ್ರೆ ರಾಜಕೀಯದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಗಳು ಆಗ್ತಿರುವಂತಹ ಬೆನ್ನಲ್ಲೇ ಈ ಒಂದು ಪೋಸ್ಟರ್ ಹೊಸ ಚರ್ಚೆಗೆ ಹಾದಿಯನ್ನ ಹುಟ್ಟಾಕಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜು ದೇವನಹಳ್ಳಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಎಂ ಕುರ್ಚಿ ಕುರುಕ್ಷೇತ್ರದಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ಸಿಎಂ ವಾರ್ ಮಧ್ಯೆ ಡಿಸಿಎಂ ಪೋಸ್ಟರ್ ಫೈಟ್. ಜಮೀರ್ ಅಹಮದ್ ಪರ ಅಪ್ಕಮಿಂಗ್ ಡಿಸಿಎಂ ಪೋಸ್ಟರ್ ರಾರಾಜಿಸ್ತಾ ಇವೆ. ಚಾಮರಾಜಪೇಟೆಯಲ್ಲಿ ಜಮೀರ್ ನೆಕ್ಸ್ಟ್ ಡಿಸಿಎಂ ಪೋಸ್ಟರ್. ಹೊಸ ವರ್ಷಕ್ಕೆ ಶುಭಾಶಯ ತಿಳಿಸುವ ಪೋಸ್ಟರ್ಗಳಲ್ಲಿ ಮುಂದಿನ ಉಪಮುಖ್ಯಮಂತ್ರಿ ಜಮೀರ್ ಅಂತ ಉಲ್ಲೇಖಿಸಿದ್ದಾರೆ. ಜಮೀರ್ ಅಹಮದ್ ಅಪ್ಕಮಿಂಗ್ ಡಿಸಿಎಂ ಅಂತ ಆ ಪೋಸ್ಟರ್ಗಳಲ್ಲಿ ಬರೆದಿದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಸದಸ್ಯರು ಈ ರೀತಿ ಪೋಸ್ಟರ್ ಅನ್ನು ಅಳವಡಿಸಿದ್ದಾರೆ. ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಶುಭಾಶಯದ ನಡುವೆ ತಮ್ಮ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಕಾರ್ಯಕರ್ತರು. ನಮ್ಮ ಜಮೀರ್ ಭಾಯ್ ಡಿಸಿಎಂ ಆಗಬೇಕು ಅಂತ ಅವರೆಲ್ಲರ ಒತ್ತಾಸೆಯಾಗಿದೆ. ಆ ಬ್ಯಾನರ್ಗಳ ಮೂಲಕ ಈ ರೀತಿ ಒಂದು ಸಂದೇಶವನ್ನ ಕೊಡುವ ಕೆಲಸವನ್ನ ಮಾಡಿದ್ದಾರೆ. ಅಪ್ಕಮಿಂಗ್ ಡಿಸಿಎಂ ಜಮೀರ್ ಸರ್ ಅಂತ ಬರೆದಿದ್ದಾರೆ ನೋಡಿ. ಅಲ್ಲಿ ಶುಭಾಶಯಗಳನ್ನ ಕೋರುವಂತಹ ಒಂದು ಬ್ಯಾನರ್ಗಳವು ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುವಂತಹ ಬ್ಯಾನರ್ಗಳಲ್ಲಿ ಅಪ್ಕಮಿಂಗ್ ಡಿಸಿಎಂ ಮುಂದಿನ ಉಪಮುಖ್ಯಮಂತ್ರಿ ಜಮೀರ್ ಅಹಮದ್ ಅಂತ ಹೇಳಿ ಅವರು ತಮ್ಮ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಕಾರ್ಯಕರ್ತರು ಈ ಬ್ಯಾನರ್ಗಳ ಮೂಲಕ. ಒಂದ್ ಕಡೆ ಕುರ್ಚಿ ಕಿತ್ತಾಟ ಯಾವ ಹಂತವನ್ನ ತಲುಪಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಸಿಎಂ ಚೇರ್ಗಾಗಿ ಹೊಡೆದಾಟ ಅಷ್ಟೇ ಅನ್ಕೊಂಡಿದ್ವಿ ನಾವು. ಈಗ ಡಿಸಿಎಂ ಚೇರ್ ವಿಚಾರವಾಗಿಯೂ ಕೂಡ ಈ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅನ್ನುವಂಥದ್ದು ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಜಮೀರ್ ಅಹಮದ್ ಖಾನ್ ಮುಂದಿನ ಉಪಮುಖ್ಯಮಂತ್ರಿ ಅಂತ ಸಾರುವ ಹಲವು ಪೋಸ್ಟರ್ಗಳು ಈಗ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ರಾರಾಜಿಸ್ತಾ ಇವೆ. ಜಮೀರ್ ಅಹಮದ್ ಬೆಂಬಲಿಗರು, ಅಭಿಮಾನಿಗಳು ಈ ರೀತಿ ಪೋಸ್ಟರ್ ಅನ್ನು ಹಾಕೊಂಡಿದ್ದಾರೆ. ಜಮೀರ್ ಅಹಮದ್ ಚಾಮರಾಜಪೇಟೆಯ ಶಾಸಕರು, ಪ್ರಸಕ್ತ ಸಚಿವರು. ಇವರು ಈಗ ಮುಂದಿನ ಉಪಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಅವರ ಹಿಂಬಾಲಕರ ಹೆಬ್ಬಯಕೆ ಆಗಿದೆ. ಹಿಂಗಾಗಿ ಆ ಬ್ಯಾನರ್ಗಳ ಮೂಲಕ ತಮ್ಮ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಅಪ್ಕಮಿಂಗ್ ಡಿಸಿಎಂ ಜಮೀರ್ ಸರ್ ಅಂತ ಹೇಳಿ ಚಾಮರಾಜಪೇಟೆಯ ಹಲವು ಕಡೆ ಈ ರೀತಿ ಪೋಸ್ಟರ್ಗಳನ್ನ ಅಳವಡಿಸಿದ್ದಾರೆ. ಕೇವಲ ಸಿಎಂ ಚೇರ್ಗೆ ಮಾತ್ರ ಅಲ್ಲ, ಡಿಸಿಎಂ ಚೇರ್ಗೂ ಕೂಡ ಸಿಕ್ಕಾಪಟ್ಟೆ ಪೈಪೋಟಿ ಶುರುವಾಗಿದೆ ಕಾಂಗ್ರೆಸ್ನಲ್ಲಿ ಅನ್ನುವಂಥದ್ದನ್ನ ಈ ಬ್ಯಾನರ್ಗಳು ಸಾರಿ ಹೇಳ್ತಾ ಇವೆ. ಈಗಾಗಲೇ ಆ ರೀತಿಯ ಒಂದು ಚಾನ್ಸಸ್ಗಳ ಬಗ್ಗೆ ಈ ಹಿಂದೆಯೂ ಚರ್ಚೆ ಆಗಿದೆ. ಉಪಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ಒಂದು 2-3 ಜನರನ್ನ ನೇಮಣಿಕೆ ಮಾಡೋದು ಅಂತ ಹೇಳಿ. ಕೇವಲ ಡಿಕೆ ಶಿವಕುಮಾರ್ ಮಾತ್ರ ಅಲ್ಲ, ಡಿಕೆ ಶಿವಕುಮಾರ್ ಜೊತೆಗೆ ಇನ್ನೊಂದು 2-3 ಜನ ಜಾತಿಯ ಆಧಾರದ ಮೇಲೆ ಡಿಸಿಎಂ ಮಾಡೋದು ಅನ್ನುವಂತಹ ವಿಚಾರಗಳಿತ್ತು. ಈ ಮೂಲಕ ಡಿಕೆ ಶಿವಕುಮಾರ್ ಅವರ ಶಕ್ತಿಯನ್ನ ಕುಂದಿಸುವಂತಹ ಕೆಲಸಗಳು ಕೂಡ, ಪ್ರಯತ್ನಗಳು ಕೂಡ ನಡೀತಾ ಇದೆ ಅನ್ನುವಂತಹ ಮಾತುಗಳಿತ್ತು. ಈಗ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಜಮೀರ್ ಅಹಮದ್ ಹೋದಲ್ಲಿ ಬಂದಲ್ಲಿ ಜಮೀರ್ ಅಹಮದ್ ಹೇಳ್ತಾರೆ, ಸಿದ್ದರಾಮಯ್ಯ ಸಾಹೇಬ್ರೆ 5 ವರ್ಷ ಸಿಎಂ ಆಗಿರ್ತಾರೆ, ಸಿಎಂ ಚೇರ್ ಖಾಲಿ ಇಲ್ಲ, 2028ಗೆ ಬೇಕಿದ್ರೆ ಅವರು ಸಿಎಂ ಆಗ್ಲಿ ಡಿಕೆ ಶಿವಕುಮಾರ್ ಅವರು ಯಾರು ಬೇಡ ಅಂತಾರೆ ಅಂತ ಹೇಳಿ ಈಗ ಉಪಮುಖ್ಯಮಂತ್ರಿ ಸ್ಥಾನಕ್ಕೂ ನಾವಿದೀವಿ ಅನ್ನೋ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಈ ಸಿಎಂ ಸ್ಥಾನ ಬದಲಾವಣೆ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಸಿಎಂ ಡಿಸಿಎಂ ಮಧ್ಯೆ ಒಂದ್ ರೀತಿಯ ತಿಕ್ಕಾಟ ಕೂಡ ನಡೀತಿರೋ ಬಗ್ಗೆ ಚರ್ಚೆಗಳು ಕೇಳಿ ಬರ್ತಾ ಇದೆ. ಎಲ್ಲದಕ್ಕೂ ಕೂಡ ಹೈಕಮಾಂಡ್ ತೀರ್ಮಾನವೇ ಮುಖ್ಯ ಅಂತ ಒಂದ್ ಕಡೆ ಸಿದ್ದರಾಮಯ್ಯನವರು, ಮತ್ತೊಂದ್ ಕಡೆ ಡಿಕೆಶಿ ಅವರು ಮಾತಾಡ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಒಂದು ಹೊಸ ಆಸೆ ಉಟ್ಕೊಂಡಿದೆ. ಅದು ಸಚಿವರ ಆಸೆಯೋ ಸಚಿವರ ಬೆಂಬಲಿಗರ ಆಸೆಯೋ ಗೊತ್ತಿಲ್ಲ. ಆ ಆಸೆ ಈ ಪೋಸ್ಟರ್ ಮೂಲಕ ಕಾಣಿಸ್ತಾ ಇದೆ. ಏನು ಅಂತ ಹೇಳಿದ್ರೆ, ಸಚಿವರಾದಂತಹ ಜಮೀರ್ ಅಹಮದ್ ಅವರು ಅಪ್ಕಮಿಂಗ್ ಡಿಸಿಎಂ ಅಂತ ಹೇಳಿ ಪೋಸ್ಟರ್ ಗಳನ್ನ ಹಾಕಿರುವಂತದ್ದು. ಅಂದ್ರೆ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರು ಈ ಒಂದು ಪೋಸ್ಟರ್ ಮೂಲಕ ತಮ್ಮ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ.
ಜಮೀರ್ ಅಹಮದ್ ಅವರು ಅಪ್ಕಮಿಂಗ್ ಡಿಸಿಎಂ ಅನ್ನೋ ರೀತಿಯಲ್ಲಿ ಈ ಪೋಸ್ಟರ್ ಗಳನ್ನ ದಾರಿ ಉದ್ದಕ್ಕೂ ಹಾಕಿರುವಂತದ್ದು. ಇದು ಬೆಂಗಳೂರಿನ ಜೆ ನಗರದಲ್ಲಿರುವಂತಹ ಒಂದು ಪೋಸ್ಟರ್ ಗಳ ಚಿತ್ರಣಗಳು ನೀವು ನೋಡಬಹುದು. ಇಡೀ ಒಂದು ಜೆ ನಗರ ರಸ್ತೆಯಲ್ಲಿ ಈ ರೀತಿಯ ಪೋಸ್ಟರ್ ಗಳನ್ನ ಹಾಕೋ ಮೂಲಕ ಅಪ್ಕಮಿಂಗ್ ಡಿಸಿಎಂ BZ ಜಮೀರ್ ಸರ್ ಅಂತ ಹೇಳಿ ವಿಶ್ನ ಕೂಡ ಮಾಡಿದ್ದಾರೆ. ಅಂದ್ರೆ ಹೊಸ ವರ್ಷ ಹಾಗೆ ಕ್ರಿಸ್ಮಸ್ ಹಬ್ಬ ಏನಾಯ್ತು ಅದರ ಒಂದು ಶುಭಾಶಯವನ್ನ ಕೋರುವಂತಹ ಮೂಲಕವಾಗಿ ಅಪ್ಕಮಿಂಗ್ ಡಿಸಿಎಂ ಅಂತ ಹೇಳಿ ಪೋಸ್ಟರ್ ಗಳನ್ನ ಹಾಕಿರುವಂತದ್ದು. ಇದೀಗ ಇದು ಚರ್ಚೆಗೂ ಕೂಡ ಕಾರಣ ಆಗಿದೆ. ಯಾಕಂತ ಹೇಳಿದ್ರೆ ಸಚಿವರಾದಂತಹ ಜಮೀರ್ ಅಹಮದ್ ಅವರನ್ನ ಅವರ ಬೆಂಬಲಿಗರು ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಡಿಸಿಎಂ ಪೋಸ್ಟ್ ನಲ್ಲಿ ನೋಡ್ಲಿಕ್ಕೆ ಹೊರಟಿದ್ದಾರಾ ಅಂತ. ಯಾಕಂದ್ರೆ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗಳು ಆಗ್ತಿರುವಂತಹ ಬೆನ್ನಲ್ಲೇ ಈ ಒಂದು ಪೋಸ್ಟರ್ ಹೊಸ ಚರ್ಚೆಗೆ ಹಾದಿಯನ್ನ ಹುಟ್ಟಾಕಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜು ದೇವನಹಳ್ಳಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.